ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್. ಚೇತನ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ. ಇವತ್ತು ಮೊನ್ನೆ ಎಲ್ಲ ನಿಮ್ಗೆ ಸ್ಲಾಟಿನ್ ಕ್ಲಾತ್ ಅಲ್ಲಿ ಫ್ಲವರ್ ಮಾಡೋದು ಹೇಳ್ಕೊಟ್ಟಿದ್ವಿ ಅಲ್ವಾ. ಅದಾದ್ಮೇಲೆ ತುಂಬಾ ಜನ ಕಲ್ತಿದ್ದೀರಾ, ವೆರಿ ಗುಡ್. ನೆಕ್ಸ್ಟ್ ಬ್ಯಾಗ್ ಹಾಕೋದು ಹೇಗೆ, ಅದನ್ನೆಲ್ಲ ನೆಕ್ಸ್ಟ್ ಏನೇನು ಹೇಳ್ಕೊಡ್ತೀವಿ ಅದು ಬ್ಯಾಗ್ದು ಬೇಸಿಕ್ ಹೇಳ್ಕೊಟ್ವಿ. ಇವತ್ತಿನ ಕ್ಲಾಸಲ್ಲಿ ಉಲ್ಲಂದು ಹೇಗೆ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದೀವಿ. ಒಟ್ಟಿನಲ್ಲಿ ಎಲ್ಲ ಕಲ್ತಿರ್ಬೇಕು. ಈ ವಿದ್ಯೆ ಗೊತ್ತಿಲ್ಲ, ಆ ವಿದ್ಯೆ ಗೊತ್ತಿಲ್ಲ, ಫಸ್ಟ್ ಇದನ್ನ ಕಲಿಯೋಣ ಅದನ್ನ ಕಲಿಯೋಣ ಅಂತೇನಿಲ್ಲ. ಎಲ್ಲ ಒಂದೇ ತರದಿರುತ್ತೆ. ಸ್ವಲ್ಪ ಚೇಂಜಸ್ ಇರೋದ್ರಿಂದ ಒಂದು ಹಾಫ್ ಅನ್ ಅವರ್ ಟೈಮ್ ಕೊಟ್ಕೊಂಡ್ರೆ ಸಾಕು. ಆರಾಮಾಗಿ ಎಲ್ಲದನ್ನು ವಿದ್ಯೆನ ನೀವು ಒಂದು ತಿಂಗಳಲ್ಲಿ ಆರಾಮಾಗಿ ಕಲಿಬಹುದು. ಆಮೇಲೆ ಇವತ್ತಿನ ಮತ್ತೆ ಇದು ಬ್ಲೌಸ್ ಇರಲ್ವಾ ಮ್ಯಾಮ್ ಅಂತ ಅನ್ಕೋಬೇಡಿ. ಬ್ಲೌಸ್ ಅಂತೂ ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ. ಅದನ್ನಂತೂ ಬಿಡಕ್ಕಾಗತ್ತಾ? ಅದು ನನ್ನ ರಕ್ತದಲ್ಲೇ ಬೆರ್ತೋಗ್ಬಿಟ್ಟಿದೆ. ಅದನ್ನಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಮಧ್ಯೆ ಇವಾಗ ಹೊಸದಾಗಿ ಇದು ಶುರುವಾಗಿರೋದ್ರಿಂದ ತುಂಬಾ ವಿಡಿಯೋಸ್ ಎಲ್ಲ ಇದೆ. ಹಾಗಾಗಿ ಇವ್ರನ್ನೆಲ್ಲ ಒಂದು ಸ್ವಲ್ಪ ತೋರ್ಸೋಣ. ಯಾಕಂದ್ರೆ ಹೊಸಬ್ರಿಗೆ ಅವಕಾಶ ಕೊಟ್ಟಂಗೂ ಆಗುತ್ತೆ, ಹೊಸ ವಿದ್ಯೆ ಕಲ್ತಂಗೂ ಆಗುತ್ತೆ ನೀವು ಅಂದ್ಬಿಟ್ಟು ಇದನ್ನ ತೋರಿಸ್ತಾ ಇದೀನಿ. ಮಧ್ಯ ಖಂಡಿತ ನಾನು ವಿಡಿಯೋಸ್ ಹಾಕ್ತೀನಿ, ಕುಚ್ಚು ವಿಡಿಯೋ ಪ್ರತಿಯೊಂದು ಬರುತ್ತೆ. ಅದಾದ್ಮೇಲೆ ಕ್ಲಾಸ್ಗಳದ್ದು ನೆನ್ನೆ ಹೇಳಿದೆ, ನಾನು ವಿಡಿಯೋದಲ್ಲಿ ಹೇಳಿದ್ದೆ ಕೂಡ. ಕ್ಲಾಸ್ಗಳು ಶುರು ಆಗ್ತಾ ಇದೆ. ನೀವು ಇಲ್ಲ ಮೇಡಮ್ ನಾವು ಒಂದು ತಿಂಗಳು ಸೇರ್ಕೊಂಡು ಎಲ್ಲ ಕಲ್ತ್ಕೊಂಡ್ಬಿಡ್ತೀವಿ, ಒಂದು ಬಿಸ್ನೆಸ್ ತರ ಶುರು ಮಾಡ್ತೀವಿ ಮ್ಯಾಮ್ ಅಂತ ಅನ್ನೋರು ಖಂಡಿತ ಕ್ಲಾಸಿಗೆ ಸೇರ್ಕೊಳ್ಳಿ. ನಂಬರ್ ಅಂತೂ ಹಾಕಿರ್ತೀನಿ, ನಂಬರ್ ಗೊತ್ತಿದೆ ತುಂಬಾ ಸಲ, ಇಲ್ಲಿ ಹಾಕಿದ್ದೀನಿ ನಂಬರು. ನೀವು ನೋಡ್ಬಿಟ್ಟು ಫೋನ್ ಮಾಡಿ ಕ್ಲಾಸಿಗೆ ನೀವು ಸೇರ್ಕೋಬಹುದು. ಪ್ರತಿಯೊಂದು ಕ್ಲಾಸ್ಗಳು ಇನ್ನ 1ನೇ ತಾರೀಕಿಂದ ಶುರು ಆಗುತ್ತೆ. ಅದನ್ನ 31ರಿಂದ ನಾವು ಕ್ಲಾಸ್ ಶುರು ಮಾಡ್ತೀವಿ. ಕಾರಣ ಯಾಕೆ ಹೇಳಿ, ಮಂಗಳವಾರ ಬಂದ್ಬಿಟ್ಟಿದೆ 1ನೇ ತಾರೀಕು. ಅದಕ್ಕೋಸ್ಕರ ಸೋಮವಾರದಿಂದ ಕ್ಲಾಸ್ ಶುರು ಆಗ್ಲಿ ಅಂದ್ಬಿಟ್ಟು 30ನೇ ತಾರೀಕಿಂದ ಕ್ಲಾಸ್ನ ಶುರು ಮಾಡ್ತಾ ಇದೀವಿ. ಓಕೆನಾ, ಅರ್ಥ ಆಯ್ತಾ? ಇವತ್ತಿನ ಕ್ಲಾಸಲ್ಲಿ ಏನ್ ಹೇಳ್ಕೊಡ್ತೀವಿ, ಅವರೇ ಮೇಡಮ್ ಬಂದಿದ್ದಾರೆ, ಅವ್ರನ್ನ ಪರಿಚಯ ಮಾಡ್ಕೊಂಡು ಅವ್ರ ಬಯಲ ಕೇಳೋಣ. ಬನ್ನಿ ಮೇಡಮ್. ನಮಸ್ಕಾರ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀರಾ? ಓ, ನಾವು ಸೂಪರ್ ಅಪ್ಪ. ಓಕೆ, ಇವಾಗ ನಿಮ್ಮ ಹೆಸರು ನೀವೇ ಹೇಳ್ಬಿಡಿ. ನಿಮ್ಮ ಹೆಸರು? ನಮ್ಮ ಹೆಸರು ವೀಣಾ ಅಂತ. ಯಾವ ಊರು? ನಮ್ದು ಚಿಕ್ಕಮಗಳೂರು ಡಿಸ್ಟಿಕ್, ಅಜ್ಜಂಪುರ ಅಂತ. ಚಿಕ್ಕಮಂಗ್ಳೂರು ಡಿಸ್ಟಿಕ್. ನೋಡಿ ಅಲ್ಲಿರೋರೆಲ್ಲ ಹೊಸೂರು, ವೀರಾಪುರ ಹೊಸೂರು. ಚಿಕ್ಕಮಂಗ್ಳೂರು ಡಿಸ್ಟಿಕ್, ಅಜ್ಜಂಪುರ ತಾಲೂಕು, ವೀರಾಪುರ ಹೊಸೂರವರು. ಓಕೆ, ಅಲ್ಲಿಂದ ಇಲ್ಲೇ ಇದ್ದಾರೆ. ಮಕ್ಕಳನ್ನೆಲ್ಲ ಓದಿಸ್ಕೊಂಡು ಯಜಮಾನರು ಕೆಲಸಕ್ಕೆಲ್ಲ ಹೋಗ್ಕೊಂಡಿದ್ದಾರೆ. ಇವ್ರ ಬಗ್ಗೆ ನಾನು ಹೇಳಲೇಬೇಕು. 3 ವರ್ಷದ ಹಿಂದೆ ನನ್ನ ಸ್ಟೂಡೆಂಟ್ ಆಗಿ ಸೇರ್ಕೊಂಡು ಬ್ಲೌಸು, ಡ್ರೆಸ್ಸು, ಗೌನು ಎಲ್ಲ ತರದ್ದು ಕಲ್ತ್ಕೊಂಡು, ಈಗ ನೆಕ್ಸ್ಟ್ ಕಲ್ತ್ಕೊಂಡು ಒಂದು 3-4 ತಿಂಗಳ ಕ್ಲಾಸಿಗೆ ಬಂದ್ರು, ಕಲ್ತ್ಕೊಂಡು ಅದನ್ನೇ ಮಾಡ್ತಾ ಇದ್ರು. ಈಗ ನನಗೆ ಗೊತ್ತಿಲ್ಲದೆ ಇವೆಲ್ಲ ಕ್ಲಾಸಲ್ಲಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ಕಲ್ತ್ಕೊಂಡು ಪರ್ಫೆಕ್ಟ್ ಆಗಿ ಬ್ಯಾಗ್ ಹಾಕೋದು, ಕುಚ್ಚು ಮತ್ತೆ ಉಲ್ಲಂದು ಎಲ್ಲ ಚೆನ್ನಾಗಿ ಕಲ್ತ್ಕೊಂಡು ಎಲ್ಲ ಪರ್ಫೆಕ್ಟ್ ಆಗಿದ್ದಾರೆ. ಹಂಗಾಗಿ ಈಗ ಅವರು ಬೇರೆಯವ್ರಿಗೆ ಹೇಳ್ಕೊಡೋ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಕಣ್ರು. ಓಕೆ, ಹಂಗಾಗಿ ಖುಷಿ ಆಯ್ತು. ಅದಕ್ಕೋಸ್ಕರ ನಮ್ಮ ಹುಡುಗಿ ಅಷ್ಟೇ ಇಂಪ್ರೂವ್ ಆಗಿರೋದು ಅಷ್ಟೇ ಅಲ್ಲ, ನೀವುಗಳು ಇಂಪ್ರೂವ್ ಆಗ್ಲಿ ಅನ್ನೋ ಕಾರಣಕ್ಕೆ ನಾನು ಇದೆಲ್ಲ ಕ್ಲಾಸ್ನ ಶುರು ಮಾಡಿದ್ದು. ನಮ್ದು ಬ್ಯಾಗ್ ಹಾಕೋದು ಆಗಲಿ, ನೆನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಎಲ್ಲ ನನ್ನ ಸ್ಟೂಡೆಂಟ್ಸ್ಗಳು ಇವರೆಲ್ಲ ಮುಂದೆ ಹೆಂಗೆ ಇಂಪ್ರೂವ್ ಆಗ್ತಾ ಇದ್ದಾರೋ ಅದೇ ತರ ನೀವು ನನ್ನ ಸ್ಟೂಡೆಂಟ್ಸೇ ಅಲ್ವಾ, ನೀವು ಇಂಪ್ರೂವ್ ಆಗ್ಲಿ ಅಂದ್ಬಿಟ್ಟು ಇದನ್ನ ಒಂದೊಂದಾಗಿ ಶುರು ಮಾಡ್ತಾ ಇರೋದು. ಓಕೆ ಮೇಡಮ್, ಇವತ್ತು ಏನ್ ಹೇಳ್ಕೊಡ್ತೀರಾ? ಮ್ಯಾಮ್, ಇವತ್ತು ಉಲ್ಲನಲ್ಲಿ ಬೇಸಿಕ್ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೀವಿ. ಉಲ್ಲನಲ್ಲಿ ತುಂಬಾ ವರ್ಕ್ ಇದೆ, ಡಿಸೈನ್ಸ್ ಇದೆ, ವಾಲ್ ಹ್ಯಾಂಗಿಂಗ್, ಅದೇ ಓಲ್ಡ್ ಬ್ಯಾಂಗಲ್ಸ್ ಇರುತ್ತಲ್ಲ ಅದನ್ನ ತುಂಬಾ ರಿಯೂಸ್ ಮಾಡ್ಕೋಬಹುದು. ಅದನ್ನ ಎಸಿದನೆ ಅದಕ್ಕೆ ಉಲ್ಲನಲ್ಲಿ ಸುತ್ತಬಿಟ್ಟು ವಾಲ್ ಹ್ಯಾಂಗಿಂಗ್, ಫ್ಲವರ್ಸ್ ಮಾಡಬಹುದು. ಆಮೇಲೆ ನಾಳೆದು ಸೀರೆಗಳಿರುತ್ತಲ್ಲ ಮೇಡಮ್, ನಮ್ಗೆ ಬೇಸಿಕ್ ಉಲ್ಲನಲ್ಲಿ ಬೇಸಿಕ್ ಚೈನ್ ಸ್ಟಿಚ್ ಬಂದ್ರೆ ನಾವು ಅದು ಸೀರೆಗಳ ಡೋರ್ ಮ್ಯಾಟ್ ಆದ್ರೂ ಮಾಡ್ಕೋಬಹುದು. ಆಮೇಲೆ ತೋರಣ, ಬಾಗ್ಲಿ ತೋರಣಗಳ ಡಿಸೈನ್ಸ್ ಹಾಕ್ಬಹುದು. ಫ್ಲವರ್ ವಾಸ್, ಅದು ಸ್ಕಾರ್ಫ್, ಯಾವ್ದಾದ್ರು ಒಂದು ವಾಷಿಂಗ್ ಮಿಷಿನ್ ಮೇಲೆ ಹಾಕೋ ಅಷ್ಟಾದ್ರೂ ಮಾಡ್ಕೋಬಹುದು. ಮನೆಯಲ್ಲಿ ಹೋಮ್ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಮಾಡಬಹುದು. ಓಕೆ, ಇದನ್ನ ಕೇಳಿಸ್ಕೊಳ್ಳಿ, ಫಸ್ಟ್ ಕಲೀರಿ. ಅದನ್ನ ಬಿಸ್ನೆಸ್ ಆಗಿ ಹೇಗೆ ಟರ್ನ್ ಮಾಡ್ಕೋಬೇಕು ಅನ್ನೋದ ಖಂಡಿತ ಆಮೇಲೆ ಹೇಳ್ಕೊಡ್ತೀನಿ. ಇವತ್ತು ಬೇಸಿಕ್ ಹೇಳ್ಕೊಡ್ತೀರಾ. ನನಗೆ ಕೊಡೋಕೆ ಏನ್ ತಂದಿದ್ದೀರಾ? ಚಿಕ್ಕದೊಂದು ಇದು ವಾಸ್ ಅಂದ್ರೆ ಇದ್ರ ಮೇಲೆ ಹಾಕೋದು. ನಾನು ಯಾವಾಗ್ಲೂ ನೀರ್ ಇಟ್ಕೊಂತಿರ್ತೀನಿ. ವಾಟರ್ ಬಾಟಲ್ ಸಹ ಮಾಡಬಹುದು. ಓಕೆ, ನೆಕ್ಸ್ಟ್ ಫೋನ್ ಇದೆ, ಫೋನ್ಗೆ ಹಾಕ್ಬಿಡಿ. ನೋಡಿ ಹೆಂಗ್ ಕೇಳ್ತಾ ಇದ್ದೀನಿ. ಈಗ ವಾಟರ್ ಬಾಟ್ಲ್ ಇಟ್ಕೊಳ್ಳಿ ನಾ ಮ್ಯಾಮ್ ಅಂತ ಹೇಳಿ ತಂದು ಕೊಟ್ಟಿದ್ದಾರೆ. ಕಾಫಿ ಇಟ್ಕೊಳ್ಳಿ ಟೇಬಲ್ ಮೇಲೆ ಅಂತ. ಥ್ಯಾಂಕ್ ಯು. ಓಕೆ ಅಪ್ಪ, ಇವತ್ತು ಬೇಸಿಕ್ ಕ್ಲಾಸ್ ಅಲ್ಲಿ ಏನೇನ್ ಬೇಕು ಮೆಟೀರಿಯಲ್ ಮತ್ತೆ ಅದನ್ನ ಹೇಗ್ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತಾರೆ. ಓಕೆನಾ, ಬನ್ನಿ ತೋರಿಸಿ. ಓಕೆ, ಇದಕ್ಕೆ ಏನೇನ್ ಮೆಟೀರಿಯಲ್ ಬೇಕು?
ಮ್ಯಾಮ್ ಉಲ್ಲನ್ ಬೇಕು. ಓಕೆ ಅಂದ್ರೆ ನಮ್ಗೆ ಸ್ಟಾರ್ಟಿಂಗ್ ಕಲಿಬೇಕು ಅಂದ್ರೆ ಇದು 20 ರೂಪೀಸ್ ಇರುತ್ತೆ ಒಂದ್ ಬಂಡಲ್. ಬಂಡಲ್ ಅದು ಮತ್ತೆ ಇದೊಂದು 10 ರೂಪೀಸ್ ಇರುತ್ತೆ ಅಷ್ಟೇ. ಇರುತ್ತೆ ಕ್ರೋಶೆ ಮತ್ತೆ ಉಲ್ಲನ್ ಇದ್ರೆ ಇದ್ರೆ ಸಾಕಷ್ಟೇ. ಮೇಡಮ್. ನೋಡ್ರ ಒಂದ್ 50 ರೂಪಾಯಿ ತಗೊಂಡೋಗ್ರಿ, 2 ಬಂಡ್ಲು ತಗೊಳ್ಳಿ, ಅದ್ರ ಜೊತೆ ಕಲರ್ ಕಾಂಬಿನೇಷನ್ ತಗೊಳ್ರಿ, ಮುಂದೆ ಚೆನ್ನಾಗಿ ಹೇಳ್ಕೊಡ್ತಾರೆ ನಮ್ಮ ಮ್ಯಾಮ್. ಓಕೆನಾ. ಆಮೇಲೆ ಒಂದು ಕ್ರೋಶ, ಉಲ್ಲನ್ ಹಾಕ ಕ್ರೋಶ ಅಂತಾನೆ ಕೇಳ್ಬೇಕು. ಹೌದು 2 ತರ ಬರುತ್ತೆ, ಗಮನ ಇಟ್ಕೇಳಿ. ಕುಚ್ಚು ಕ್ರೋಶ ಬೇರೆ, ಉಲ್ಲನ್ನಾಕ ಕ್ರೋಶ ಬೇರೆ. ಇದೆಲ್ಲ ಬಂದು ಉಲ್ಲನ್ನಾಕ ಕ್ರೋಶ ಈ ತರ ಬರುತ್ತೆ ನೋಡಿ, ಸ್ವಲ್ಪ ದಪ್ಪ ಇರುತ್ತೆ ಮೂತಿ. ನಮ್ದು ಕುಚ್ಚು ಕ್ರೋಶ ಬಂದು ಮೂತಿ ಸಣ್ಣ ಇರುತ್ತೆ. ಅದನ್ನ ನೋಡ್ಕೊಂಡು ನೀವು ಕೇಳ್ಕೊಂಡು ತಗೊಳ್ಳಿ. ನಂಬರ್ 10 ನಂಬರ್ ಅಂತ ತಗೊಳ್ಳಿ. 10 ನಂಬರ್ ಆದ್ರೆ ಸ್ವಲ್ಪ ದಪ್ಪ ಬರುತ್ತೆ, ಡಿಸೈನ್ಸ್ ಹಾಕಕ್ಕೂ ಚೆನ್ನಾಗಿರುತ್ತೆ. ಓಕೆ, ಇವತ್ತು ಏನು ಚೈನ್ ಲಾಕ್ ಹಾಕೋದು ಹೇಳ್ಕೊಡ್ತೀರಾ? ಹೌದು ಮೇಡಮ್. ಬೇಸಿಕ್ ಫಸ್ಟ್ ನಮ್ಗೆ ಯಾವ್ದೇ ವರ್ಕ್ ಮಾಡ್ಬೇಕು, ಯಾವ್ದೇ ಡಿಸೈನ್ಸ್ ಹಾಕ್ಬೇಕು ಅಂದ್ರೆ ಬೇಸಿಕ್ ಮೇನ್ ಇಂಪಾರ್ಟೆಂಟ್ ಅಲ್ವಾ. ಹಂಗಾಗಿ ನಾವು ಫಸ್ಟ್ ಬೇಸಿಕ್ ಚೈನ್ ಲಾಕ್ ಅದು ಯಾವ ತರ ಅಂದ್ರೆ ಫಸ್ಟ್ ನಾಟ್ ಹಾಕೋಣದ ಕಲ್ತ್ಕೊಳ್ಬೇಕು. ಫಸ್ಟ್ ನಾಟ್ ಯಾವ ತರ ಹಾಕಬೇಕು. ಉಲ್ಲನ್ ಇರುತ್ತೆ, ಇದೇನು ಮಾಡಂಗಿಲ್ಲ, ಜಸ್ಟ್ ನಾವು ಫಸ್ಟ್ ನಾಟ್ ಹಾಕೋಣದ ಕಲ್ತ್ಕೋಬೇಕು. ಈ ರೀತಿ ಇದ್ದದನ್ನ ಈ ಬೆರಳಲ್ಲಿ ಹಿಂಗ್ ಸುತ್ಕೊಂಡ್ಬಿಟ್ಟು ಈ ಥ್ರೆಡ್ನ ಈ ತರ ಮೇಲ್ ಮಾಡಿ ಇಲ್ಲಿ ಒಳಗಡೆ ಜಸ್ಟ್ ಹಿಂಗೆ ಎಳ್ಕೊಂಡ್ರೆ ಒಂದು ನಾಟ್ ಬರುತ್ತೆ. ಓಕೆ, ಇದು ನಾಟು ತುಂಬಾ ಇಂಪಾರ್ಟೆಂಟು. ಸೊ ಹಂಗಾಗಿ ಸರಿಯಾಗಿ ನೋಡ್ಕೊಳ್ಳಿ. ಪುಟ ಇನ್ನೊಂದ್ಸಲ ತೋರ್ಸಪ್ಪ. ಇನ್ನೊಂದ್ಸಲವ ಯಾವ ತರವ ನಾಟ್ ಹಾಕೋದನ್ನ ತೋರಿಸ್ತೀನಿ ನೋಡಿ. ಈ ಒಂದ್ ಬೆರಳಲ್ಲಿ ಹೀಗೆ ಇಟ್ಕೊಂಡ್ಬಿಟ್ಟು ಇದನ್ನ ಒಂದ್ ರೌಂಡ್ ಹೀಗೆ ತಗೊಂಡು ಇದ್ರೊಳಗಡೆ ತೋರಿಸಿದ್ರೆ ನಾಟ್ ಆಗುತ್ತೆ. ಇದು ನಮ್ಗೆ ವೆರಿ ಇಂಪಾರ್ಟೆಂಟ್. ನಾಟ್ ಅಂದ್ರೆ ನಮ್ಗೆ ಯಾವ್ದು ಬಿಚ್ಚ ತರ ಮಾಡ್ಕೋಬಾರ್ದು. ಫಸ್ಟ್ ಇದನ್ನ ದೊಡ್ಡದಿರೋ ದಾರನ ಎಳ್ಕೊಂಡ್ಬಿಟ್ರೆ ಅದು ಈ ತರ ಹೋಲ್ ಆಗುತ್ತೆ. ಆಗ ಅದ್ರೊಳಗಡೆಯಿಂದ ನಮ್ಗೆ ಫಸ್ಟ್ 1 ರೌಂಡ್ 2 ರೌಂಡ್ 3 ರೌಂಡು ಒಂದ್ ಬೆರಳಲ್ಲಿ ಗ್ರಿಪ್ ಆಗಿ ಸುತ್ಕೋಬೇಕು. ಫಸ್ಟ್ ಚೈನ್ ಲಾಕ್ ಮಾಡ್ಕೋಬೇಕು ಅಂತಂದ್ರೆ ನಮ್ಗೆ ಯಾವ್ದೇ ಉಲ್ಲನಿಂದ ಏನು ಗೊತ್ತಿಲ್ಲ ಅಂತಂದ್ರೆ ಅದ್ರೊಳಗಡೆನೆ ಮಾಡ್ಕೋಬೇಕು. ಹೀಗೆ ಅಂದ್ರೆ ನಾಟ್ ಮಾಡಿರ್ತೀವಲ್ಲ ಅದ್ರೊಳಗಡೆನೆ ತೂರಿಸ್ಕೊಂತ ಹೋಗ್ಬೇಕು. ನೀಡಲ್ ಮೇಲೆ ಒಂದ್ಸಲ ಥ್ರೆಡ್ ತಗೋಬೇಕು. ಹೀಗೆ ಓಕೆ, 1 ರೌಂಡ್ ಸುತ್ಕೋಬೇಕು. 1 ರೌಂಡ್ ಸುತ್ಕೊಂಡು ಅದ್ರೊಳಗಡೆನೆ ಇನ್ನೊಂದ್ಸಲ ತಗೋಬೇಕು. ಹಾಗೆ ತಗಂತ ಮಾಡ್ತಾ ಹೋದ್ರೆ ನಮ್ಗೆ ಚೈನ್ ಲಾಕು ಈ ತರ ಜಡೆ ತರ ಶೇಪ್ ಬರುತ್ತೆ. ಮೇಡಮ್ ನೀವು ಒಂಚೂರು ಫಾಸ್ಟ್ ಮಾಡ್ತೀರಾ, ನಮ್ಮ ಹುಡುಗಿರು ಹಿಂಗೆ ನೋಡ್ತಾ ಇರ್ತಾರ, ಅದೇನೋ ಹಿಂಗ್ ಬೇಗ ಮಾಡ್ಬಿಟ್ರಲ್ಲ ಅಂತಾರೆ. ಒಂಚೂರು ಸ್ಲೋ ಆಗಿ ಮಾಡಿ ಮೇಡಮ್ ನೀವು. ಓಕೆ, ಈಗ ನೋಡಿ ಬಿಚ್ಚದ್ ನನ್ಗೆ ಇಷ್ಟ, ಬಿಚ್ಬಿಡ್ತೀನಿ ನೋಡ್ರ. ಬಿಚ್ಚ ತುಂಬಾ ಇಷ್ಟ ಕಣ್ರು. ಹಾಗೆ ನಮ್ ಬರೋವರ್ಗುನು ಒಂದೇ ಉಲ್ಲನಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾನೆ ಹೋಗ್ಬೋದು. ಬೇರೆ ಮತ್ತೆ ಎಕ್ಸ್ಟ್ರಾ ಉಲ್ಲನ್ ತಗೋಬೇಕು ನಮ್ಗೆ, ಅದು ಆಳ ಆಯ್ತು ಅನ್ನೋ ಟೆನ್ಷನ್ ಇರಲ್ಲ. ಅದ್ರಲ್ಲೇ ನಮ್ಗೆ ಬರೋವರ್ಗುನು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಬರುತ್ತೆ. ಈಗ ಇನ್ನೊಂದ್ಸಲ ಚೈನ್ ಲಾಕು ಆಯ್ತು, ಇನ್ನೊಂದ್ಸಲ ಮಾಡಿ ತೋರಿಸ್ತೀನಿ ನೋಡಿ. ಚೈನ್ ಒಂದ್ ನೀಡಲ್ ಮೇಲೆ ಥ್ರೆಡ್ ತಗೋಬೇಕು, ಮತ್ತೆ ಇದ್ರೊಳಗಡೆನೆ ತೋರಿಸ್ಬೇಕು. ಈ ತರ ಹಿಂಗೆ ಸ್ಲೋಲಿ ಹಿಂಗೆ ತಗೊಬಂದ್ರೆ ಅದು ಒಳಗಡೆ ಹೋಗುತ್ತೆ. ಈ ರೀತಿ ಮಾಡ್ತಾ ಹೋಗ್ಬೇಕು. ನೋಡಿ ಎಷ್ಟು ನಿಧಾನಕ್ಕೆ ತೋರಿಸ್ತಾ ಇದಾರಲ್ವಾ. ಇದೇ ರೀತಿ ಚೈನ್ ಲಾಕ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಈ ಚೈನ್ ಲಾಕ್ ಮಾಡೋದ್ ನಿಮಗೆ ಬಂತು ಅಂತಂದ್ರೆ ಕುಚ್ಚು ಕೂಡ ಹಾಕ್ಬೋದು. ತುಂಬಾನೇ ಈಸಿಯಾಗಿ ನಿಮ್ಗೆ ಕುಚ್ಚಾಗ್ಲಿ ಮತ್ತೆ ಉಲ್ಲನ್ ಬ್ಯಾಗ್ ಆಗ್ಲಿ ಪ್ರತಿಯೊಂದು ಮಾಡ್ಬೋದು ಕಣ್ರು. ಈಗ ಬೇಸಿಕ್ ನೀವು ಕಲಿತಾ ಹೋಗಿ ಅಷ್ಟೇ. ಸ್ಮಾಲ್ ವೈರ್ ಬರುತ್ತಲ್ಲ, ವೈರ್ ಅದ್ರಲ್ಲಿ ಬ್ಯಾಗ್ ಎಣಿತಾ ಇದ್ರಲ್ವಾ ಅವಾಗ, ಆ ತರ ಮಾಡ್ಕೋಬಹುದು. ಬ್ಯಾಗ್ನು ಹಾಕ್ಬೋದು. ಜಸ್ಟ್ ಇದ್ ನಮಗೆ ಚೈನ್ ಸ್ಟಿಚ್ ಒಂದ್ ಬಂತು ಅಂದ್ರೆ ನಮ್ಗೆ ಯಾವ್ದೇ ರೀತಿ ಬೇಕಾದ್ರೆ ಡಿಸೈನ್ಸ್ ಮಾಡ್ಕೋಬಹುದು. ಓಕೆ ನೋಡ್ರಿ, ಇಷ್ಟು ನೀಟಾಗಿ ಜಡೆ ತರ ಬಂದೋಯ್ತು. ಸೂಪರ್. ಇದನ್ನೇ ಸ್ವಲ್ಪ ಟೈಟ್ ಆಗಿ ಎಳ್ಕೋಬೇಕಾ ಇಲ್ಲ ಲೂಸ್ ಆಗಿ ಎಳ್ಕೋಬೇಕಾ? ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅಂದ್ರೆ ಪ್ರಾಕ್ಟೀಸ್ ಆಗೋವರ್ಗುನು ನಮಗೆ ಯಾವ ರೀತಿ ಲೂಸ್ ಅಂದ್ರೆ ಲೂಸ್ ಆಗೇ ಬರ್ಲಿ, ಪ್ರಾಕ್ಟೀಸ್ ಆಗ್ಬೇಕಲ್ಲ. ಆಮೇಲೆ ನಮ್ಗೆ ಎಕ್ಸ್ಪೀರಿಯನ್ಸ್ ಆದಂಗೆಲ್ಲ ಸ್ವಲ್ಪ ಗ್ರಿಪ್ ಆಗಿ ಇಟ್ಕೊಂಡು ಟೈಟ್ ಆಗಿ ಮಾಡ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ಈಗ ಅದೇ ರೀತಿ ಅದ್ರೊಳಗಡೆನೆ ತೂರಿಸ್ಕೊಂಡು ಡಿಸೈನ್ಸ್ ಬರುತ್ತೆ. ಓಕೆ, ಇದು ಇವಾಗ ಬೇಸಿಕ್ ಇದನ್ನ ಕಲ್ತ್ಕೊಂಡ್ಬಿಟ್ಟಿ. ಯಾಕೆ ಅಂದ್ರೆ ನಾವು ಒಂದೇ ದಿನ 2 ಕೊಟ್ರೆ ಅದನ್ನ ಮಾಡೋಣ ಇದನ್ನ ಮಾಡೋಣ ಅಂತ ತುಂಬಾ ಜನ ಕನ್ಫ್ಯೂಷನ್ ಇರ್ತಾರೆ. ಬೇಸ್ ಕಲ್ತ್ಕೊಂತು ಅಂದ್ರೆ ನಾವ್ ಎಷ್ಟು ಬೇಕಾದ್ರೂ ಮಾಡ್ಬೋದಲ್ವಾ. ಹಾಗಾಗಿ ಇದನ್ನ ಇನ್ನೊಂದ್ ಸ್ವಲ್ಪ ಮಾಡಿ ತೋರಿಸ್ಬಿಡಿ ಅವ್ರಿಗೆ. ನೀಟಾಗಿ ಇದನ್ನ ಕಲೀಲಿ. ಫಸ್ಟ್ ಇದನ್ನ ಕಲಿತು ಅಂದ್ರೆ ಇನ್ನೊಂದು ವೈರ್ ಬ್ಯಾಗ್ ಅಲ್ಲಿ ಬ್ಯಾಗ್ ಹಾಕ್ಬೋದು. ಮೈನ್ ನಮಗೆ ಕುಚ್ಚಾಕೋದು ಕೂಡ ಇದೇ ತರ ಬರುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ ಕುಚ್ಚಾಕೋದು. ಇದನ್ನ ನೋಡಿ ಕಲ್ತ್ಕೊಳ್ಳಿ. ನೋಡಿ
ಜಸ್ಟ್ ಏನಿಲ್ಲ, ಈ ತರ ಎಡಗಡೆಯಿಂದ ಬಲ್ಗಡೆಗೆ ನೀಡಲ್ ಮೇಲೆ ಥ್ರೆಡ್ ಥ್ರೆಡ್ ತಗೊಳ್ಳೋದು ಅಷ್ಟೇ. ಜಸ್ಟ್ ಹಿಂಗ್ ಇದ್ರೊಳಗಡೆನೆ ಎಳ್ಕೊಂತ ಹೋಗ್ಬೇಕು. ಮತ್ತೆ ಸ್ಟಾರ್ಟಿಂಗ್ ಎಳ್ಕೋಬೇಕಾದ್ರೆ ಬಿಚ್ಕೊಂಡು ಹೋಗ್ಬಿಡುತ್ತೆ ಸ್ಟಾರ್ಟಿಂಗ್ ಮಾಡೋರ್ಗೆ. ಹೌದು ತಲೆ ಕೆಡಿಸ್ಕೋಬೇಡಿ, ಇವ್ರಿಗೆ ಪ್ರಾಕ್ಟೀಸ್ ಇರೋದಕ್ಕೆ ಎಲ್ಲೂ ಬಿಚ್ಕೊಂತ ಇಲ್ಲ, ಹೊಸಬ್ರಿಗೆ ಅದು ಬಿಚ್ಕೊಂಡ್ಬಿಡುತ್ತೆ. ಅವಾಗ ನೀವು ನೀಟಾಗಿ ಮತ್ತೊಂದ್ಸಲ ಪರವಾಗಿಲ್ಲ ತಗೊಳ್ಳಿ ಮಾಡ್ಕೊಳ್ಳಿ. ಅದನ್ನೇ ಬಿಚ್ಚಬಹುದು, ಮಾಡ್ಕೊಂತ ಹೋಗ್ಬೋದು. ಹೋಗ್ಬೋದು. ಒಂದ್ಸಲ ಅಲ್ಲ, 2 ಸಲ 3 ಸಲ ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ರೆ ತಾನಾಗೆ ಬರುತ್ತೆ. ಬರುತ್ತೆ. ಓಕೆ, ಇಷ್ಟನ್ನ ಪ್ರಾಕ್ಟೀಸ್ ಮಾಡಿ. ಸ್ಟಾರ್ಟಿಂಗು ಲೂಸೇ ಮಾಡಿ, ಯಾಕಂದ್ರೆ ಟೈಟಾಗಿ ಮಾಡಿದ್ರೆ ನಿಮ್ಗೆ ಮಾಡಕ್ ಕಷ್ಟ ಆಗತ್ತೆ ಹೊಸಬ್ರಿಗೆ. ಲೂಸಾಗಿ ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಬಂದ ಮೇಲೆ ಬೇಕಿದ್ರೆ ನೀವು ಟೈಟ್ ಮಾಡೋದು ಹೇಗೆ, ಅದನ್ನ ಡಿಸೈನ್ ಮಾಡೋದು ಹೇಗೆ ಅಂತ 1 by 1 ತೋರಿಸ್ತಾ ಹೋಗೋಣ. ಹೋಲ್ಡ್ ಆಗುತ್ತೆ ಟೈಟ್ ಆಗಿ ಹಾಕಿದ್ರೆ ಹೊಸದಾಗಿರೋರಿಗೆ. ರೆಡಿ ಆಯ್ತು, ಉದ್ದಕ್ಕೆ ಫುಲ್ಲು ಚೆನ್ನಾಗಿ ಬಂದಿದೆ ಕೂಡ. ನೋಡ್ರಪ್ಪ, ಇಷ್ಟನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆಯ್ತಾ. ಇದು ನೀವು ಚೆನ್ನಾಗಿ ಇಷ್ಟು ಮಾಡಕ್ ಬಂತು ಅಂದ್ರೆ ಇದ್ರಲ್ಲಿ ನಾನು ಕುಚ್ಚಾಕದ್ ಮುಂದೆ ಮುಂದೆ ಬರುತ್ತೆ ಕುಚ್ಚು. ಆಮೇಲೆ ವೈರ್ ಬ್ಯಾಗು, ವೈರ್ ಬ್ಯಾಗ್ಗಳು ಬರುತ್ತೆ. ಇದೇ ತರ ನೀವು ಏನ್ ಬೇಕಾದ್ರೂ ಆಗೋದು. ಫಸ್ಟ್ ಚೈನ್ ಲಾಕ್ ಮಾಡೋದ ಅಭ್ಯಾಸ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಡಿಫ್ರೆಂಟ್ ಆಗಿರೋದನ್ನ ಹೇಳ್ಕೊಡ್ತಾರಂತೆ. ಏನು ಅಂತ ಹೇಳೋಲ್ಲ ಇವತ್ತು, ಇಲ್ಲ ಮೇಡಮ್, ಸರ್ಪ್ರೈಸ್. ಸರ್ಪ್ರೈಸ್ ಅಂತ ಹೇಳ್ರಿ, ಹೇಳ್ತಾ ಇಲ್ಲ, ಸರ್ಪ್ರೈಸ್ ಅಂತೆ. ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ, ಏನೋ ಒಂದು ಸರ್ಪ್ರೈಸ್ ಅಂತೆ. ನೋಡೋಣ, ನೀವು ಕಾಯ್ತಾ ಇರಿ ಸರ್ಪ್ರೈಸ್ನ. ನಾಳೆ ಏನ್ ಕ್ಲಾಸಲ್ಲಿ ನೋಡಿ, ಎಲ್ಲರೂ ನಾಳೆ ಕ್ಲಾಸಲ್ಲಿ ಏನಾರ ಮಾತ್ರ ಪಟ್ ಅಂತ ಹೇಳಿದ್ರು, ಇವ್ರು ಮಾತ್ರ ಸರ್ಪ್ರೈಸ್ ಅಂತ ಇಡ್ತಾವ್ರೆ ಏನು ಅಂತ. ನಾಳೆ ಕ್ಲಾಸಲ್ಲಿ ಇವ್ರು ಏನು ಹೇಳ್ಕೊಡ್ತಾರೆ ಅಂತ ವೆಯ್ಟ್ ಮಾಡಿ, ಓಕೆನಾ. ಸರಿ ಕಣ್ರೋ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಏನ್ ಮಾಡ್ಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಪಟಪಡ ಅಂತ ಲೈಕ್ ಮಾಡ್ಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು. ಓಕೆ, ಬಾಯ್.